ಬಾಯ್ ನ್ಯೂಸ್ಗೆ ಸ್ವಾಗತ. ಜಿ ಬಾಯ್ ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾಸವಿ ಅನುದಾನಿತ ಕನ್ನಡ ಪ್ರಾಥಮಿಕ ಶಾಲೆಯ ಕಟ್ಟಡ ಕಾಮಗಾರಿಕೆಗೆ 75,000 ಅನುದಾನ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಚಿಂತಾಮಣಿ ತಾಲೂಕಿನ ಕೋಟಗಲ್ನ ಶ್ರೀ ವಾಸವಿ ಅನುದಾನಿತ ಕನ್ನಡ ಪ್ರಾಥಮಿಕ ಶಾಲೆಯ ಕಟ್ಟಡ ಕಾಮಗಾರಿಗೆ ಶ್ರೀ ಕ್ಷೇತ್ರದಿಂದ ಮಂಜೂರಾಗಿರುವ 75,000 ರು ಮಂಜೂರಾತಿ ಪತ್ರವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಚಿದಾನಂದ ಸರ್ ವಿತರಣೆ ಮಾಡುವ ಮೂಲಕ ಮಕ್ಕಳಿಗೆ ಧರ್ಮಸ್ಥಳದ ಕಾರ್ಯಕ್ರಮಗಳು ಊರಿನ ಅಭಿವೃದ್ಧಿ ಮತ್ತು ಮನೆಯನ್ನು ಬೆಳಗುತ್ತಿದೆ. ಮಕ್ಕಳ ಕನಸು ಮತ್ತು ಗುರಿಗಳನ್ನು ಇಟ್ಟುಕೊಂಡು ಓದಬೇಕು. ಮಕ್ಕಳನ್ನು ಒಳ್ಳೆಯ ನಾಗರಿಕ ಪ್ರಜೆಗಳನ್ನಾಗಿ ಮಾಡುವ ಕರ್ತವ್ಯ ಶಿಕ್ಷಕರದು ಮತ್ತು ಶಾಲೆಯ ಮೊದಲ ಪಾಠಶಾಲೆ. ಹಾಗಾಗಿ ಶಿಕ್ಷಣ ಕಲಿಯುವ ಸಂದರ್ಭ ವಾತಾವರಣ ಅನುಕೂಲವಾಗಿರಬೇಕು. ಅಲ್ಲಿಯ ಕಟ್ಟಡ ವ್ಯವಸ್ಥೆ ಚೆನ್ನಾಗಿರಬೇಕು. ಹಾಗಾಗಿ ಪೂಜ್ಯರು ಕಟ್ಟಡ ಕಾಮಗಾರಿಕೆ, ಶಾಲಾ ಕಾಂಪೌಂಡ್, ಶಾಲಾ ಕ್ರೀಡಾ ಸಾಮಗ್ರಿಗಳಿಗೆ ಜ್ಞಾನದೀಪ, ಶಿಕ್ಷಕರು ಎಲ್ಲವನ್ನು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಸಮಾಜಕ್ಕೆ ಪೂಜ್ಯರು ಪ್ರೋತ್ಸಾಹ ನೀಡುತ್ತಿರುತ್ತಾರೆ. ಶಾಲೆಯ ಎಲ್ಲ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಪಡೆದು ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಎಂದು ಹಾರೈಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀಯುತ ವಿನೋದ್ ಸರ್ ಮತ್ತು ಶಾಲೆಯ SDMC ಅಧ್ಯಕ್ಷರಾದ ತಿರುಮಲಪ್ಪ, ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಮತ್ತು ಸಹ ಶಿಕ್ಷಕರು ಹಾಗೂ ವಲಯದ ಮೇಲ್ವಿಚಾರಕದ ಸೌಮ್ಯ MS, ಸೇವಾ ಪ್ರತಿನಿಧಿಯಾದ ಸಾವಿತ್ರಿ ಉಪಸ್ಥಿತರಿದ್ದರು. ಕ್ಷೇತ್ರಕ್ಕೆ ಇವತ್ತು ಬರ್ತಕ್ಕಂಥ ಬೇಡಿಕೆಗಳ ಪ್ರಮಾಣ ನೋಡಿದ್ರೆ ಸರಿಸುಮಾರು ತಿಂಗಳಿಗೆ 100 ಕೋಟಿ ರೂಪಾಯಿ ದಾನದ ರೂಪದಲ್ಲಿ ಹೋಗ್ತಾ ಇರುತ್ತೆ. ತಿಂಗಳಿಗೆ ಅದು ಶಾಲೆಗಳಿಗಾಗಿರ್ಬೋದು, ಕೆಲವರು ಬೇರೆ ಬೇರೆ ವೈದ್ಯಕೀಯ ಚಿಕಿತ್ಸೆ ಮತ್ತವರು ಇರ್ಬೋದು, ಇನ್ನು ದೇವಸ್ಥಾನಗಳಿಗಾಗಿರ್ಬೋದು, ಆನಂತರ ಕೆರೆಕಟ್ಟೆಗಳನ್ನು ಮಾಡೋರಾಗಿರ್ಬೋದು, ಈ ರೀತಿ ಬೇರೆ ಬೇರೆ ರೂಪದ ದಾನಗಳನ್ನು ಅಲ್ಲಿ ಕೇಳಿ ಪಡ್ಕೊಳ್ತಕ್ಕಂಥ ವ್ಯವಸ್ಥೆಗಳಾಗ್ತಾ ಇರುತ್ತೆ. ಪೂಜ್ಯರು ಎಲ್ರಿಗೂ ಕೊಡ್ತಾರೆ. ಅದು ಅಂತ ಇಷ್ಟಿಷ್ಟು ಮೊತ್ತ ಅಂತ ಹೇಳೋಕ್ಕಾಗಲ್ಲ. ನಾವು ಕೆಲಸ ನಿರೀಕ್ಷೆ ಜಾಸ್ತಿ ಇಟ್ಕೊಳ್ತೀವಿ, ಕಡಿಮೆ ಬರುತ್ತೆ. ಕೆಲಸ ನಿರೀಕ್ಷೆ ಕಡಿಮೆ ಇರುತ್ತೆ, ಜಾಸ್ತಿ ಬರುತ್ತೆ. ಈ ರೀತಿ ಆಗೋದು ಕೂಡ ಬಹಳ ಇರುತ್ತೆ. ಹಾಗಾಗಿ ನಾವು ಇಷ್ಟಿಷ್ಟೇ ಮೊತ್ತ ಅಂತ ನಾವು ಕೂಡ ಶಿಫಾರಸು ಮಾಡೋಕ್ಕಾಗಲ್ಲ. ನಾವು ಇಂಥದ್ದು ಕೆಲಸ ಮಾಡ್ತಾ ಇದ್ದಾರೆ, ಈ ರೀತಿಯ ಅವಶ್ಯಕತೆ ಇದೆ, ಇವರಿಗೆ ಅನುದಾನ ಕೊಡ್ಬೋದು ಅಂತ ಮಾತ್ರ ನಮ್ಮ ಯೋಜನಾಧಿಕಾರಿಗೆ ಶಿಫಾರಸು ಮಾಡ್ತಾರೆ. ಬಿಟ್ಟರೆ ಇಂತಿಷ್ಟು ಅಮೌಂಟ್ ಕೊಡಿದ್ದು ಯಾರು ಶಿಫಾರಸು ಮಾಡೋದಿಲ್ಲ. ಹಾಗಾಗಿ ಪೂಜ್ಯರು ವಿವೇಚನೆ ಬಳಕೆ ಮಾಡ್ಕೊಳ್ತಾರೆ, ಮತ್ತು ವರದಿಗಳು ನೋಡ್ತಾರೆ, ಇಲ್ಲಿಯ ಕನ್ಸ್ಟ್ರಕ್ಷನ್ ಮಾಹಿತಿಗಳನ್ನು ಫೋಟೋ ಮೂಲಕ ಗಮನಿಸ್ತಾರೆ. ಇದೆಲ್ಲ ಗಮನಿಸಿ ಒಂದು ಮೊತ್ತವನ್ನು ಅವರು ಸ್ಯಾಂಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬಹುಶಃ ನಮಗೆ ಖುಷಿ ಅಂತ ಕೇಳಿದ್ರೆ, ನಮಗೆ ಕೊಡೋಕ್ಕೆ ಸಾಮರ್ಥ್ಯ ಇಲ್ಲ ಕಾರ್ಯಕರ್ತರಿಗೆ. ಪೂಜ್ಯರ ಪ್ರಸಾದ ರೂಪದ ದೇಣಿಗೆನ ನಮ್ಮ ಕೈಯಾರ ಕೊಡೋದು ಯೋಗ ಭಾಗ್ಯ ನಮಗೆ ಸಿಗುತ್ತೆ ಅನ್ನೋದು ನಮಗೆ ಬಹಳ ಖುಷಿ. ಹಾಗಾಗಿ ಇವತ್ತು ಅವ್ರ ಖುಷಿಯನ್ನ ಒಂದು ಸಂಭ್ರಮ ಪಡ್ಕೊಳ್ತಕ್ಕಂಥ ದಿನ. ಖಂಡಿತ ಈ ಕೆಲಸಗಳು ಬಹಳ ಬೇಗ ಮುಗಿಯುತ್ತೆ. ಯಾಕಂತ ಕೇಳಿದ್ರೆ ಯಾವುದೇ ನಮ್ಮ ಅನುದಾನಗಳು ಪಡ್ಕೊಂಡಿರ್ತಕ್ಕಂಥ ದೇವಸ್ಥಾನ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅದು ಸರಿಸುಮಾರು 100ಕ್ಕೆ 100 ಫಿನಿಶ್ ಆಗಿದೆ. ಯಾವುದು ಕೂಡ ಅರ್ಧಕ್ಕೆ ನಿಂತಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಹಾಗಾಗಿ ನಾವು ಪೂರಕ ಅನುದಾನ ಅಂತ ಕೊಡುವಂಥದ್ದು. ಪೂಜ್ಯರು ಯಾವತ್ತು ಹೇಳ್ತಾರೆ 80% ಕೆಲಸ ಆದ ನಂತರ ಕಳಿಸಿ ಅಂತ. ಯಾಕಂತ ಕೇಳಿದ್ರೆ ಕೆಲಸ ಪ್ರಾರಂಭದಲ್ಲಿ ಕಳಿಸಿದ್ರೆ ಅದು ಅನುದಾನ ಮುಗಿದ ತಕ್ಷಣ ಕೆಲಸ ಅರ್ಧಕ್ಕೆ ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕಾಗಿ ನೀವು ಶಿಫಾರಸು ಮಾಡುವಾಗ 80% ಕೆಲಸ ಆಗಿರಬೇಕು. 80% ಕೆಲಸ ಆದರೆ ಅಂಥ ಬೇಡಿಕೆಗಳು ನೀವು ಕಳಿಸಿದ್ರೆ ತತ್ಕ್ಷಣಕ್ಕೆ ನಾವು ಅದನ್ನು ಶಿಫಾರಸು ಮಾಡಿ ಮಂಜೂರಾತಿ ಮಾಡಿ ಕಳಿಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಹುಶಃ ಮೊನ್ನೆ 10 ತಾರೀಕಿಗೆ ಸ್ಯಾಂಕ್ಷನ್ ಆಗಿ ನಿಮ್ಮ ಆದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮೊತ್ತವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಯಾವಾಗ ಅಂತ ಕೇಳಿದ್ರೆ ಇಲ್ಲಿಂದ ನಾವು ಮುಂಗಡ ರಸೀದಿ ನಾವು ಮಾಡಿ ಕಳಿಸ್ಬೇಕು. ಅದು ಯೋಜನಾ ಕಚೇರಿಯಿಂದ ಕೇಂದ್ರ ಕಚೇರಿಗೆ ಹೋಗಿ ತಲುಪಿದ ತಕ್ಷಣ ಆ ಮೊತ್ತವನ್ನು ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ, ಶಾಲೆಯನ್ನು ಕಟ್ಟುವಂಥ ಕೆಲಸ. ಊರಿನ ಶಾಲೆ, ಊರಿನ ದೇವಸ್ಥಾನ ಮತ್ತು ಊರಿನ ಕೆರೆ, ಇದು ಒಂದು ಊರನ್ನು ನಾವು ಪ್ರವೇಶ ಮಾಡಿದಾಗ ಅದು ಹೇಗಿರುತ್ತೆ ಅನ್ನೋದ್ರ ಮೇಲೆ ಆ ಊರನ್ನು ನಾವು ಜಡ್ಜ್ ಮಾಡ್ಬೋದು. ಊರಿನ ದೇವಸ್ಥಾನದಲ್ಲಿ ನಿತ್ಯ ಪೂಜೆಗಳು ಆಗ್ತಾ ಇದೆ ಅಂತಂದ್ರೆ ಆ ಗ್ರಾಮದಲ್ಲಿ ಸುಭಿಕ್ಷೆ ಇದೆ ಅಂತ ಲೆಕ್ಕ. ಊರಲ್ಲಿ ಒಳ್ಳೆ ಕೆರೆ ಕಟ್ಟೆಗಳಿದೆ, ಅಲ್ಲಿ ಸಮೃದ್ಧಿ ಇದೆ ಅಂತ ಲೆಕ್ಕ. ಒಳ್ಳೆಯ ಸ್ಕೂಲ್ ಇದೆ ಅಂತ ಕೇಳಿದ್ರೆ ಅಲ್ಲಿ ಸಂಸ್ಕಾರ ಇದೆ, ಒಳ್ಳೆಯ ಶಿಕ್ಷಣ ಪಡಿತಾ ಇದ್ದಾರೆ. ಆ ಮೂಲಕ ದೇಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ಆ ಒಂದು ಊರು ಕೊಡುಗೆಯನ್ನು ಕೊಡ್ತಾ ಇದೆ ಅಂತಕ್ಕಂಥ ಮಾತನ್ನು ನಾವು ಕೇಳಿಕೊಂಡಿದ್ವಿ. ಹಾಗಾಗಿ ಇವತ್ತು ಶಾಲೆಗಳಿಗೆ ಕೊಡ್ತಕ್ಕಂಥ ಅನುದಾನ ಅದು ಖಂಡಿತ ಪೋಲಾಗುವುದಿಲ್ಲ. ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮಕ್ಕಳಿಗೆ ಅದು ಖಂಡಿತ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದ ವತಿಯಿಂದ ವಿಶೇಷವಾಗಿ ನಮಗೆ ಈ ಶಾಲೆಗೆ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ನಿರೀಕ್ಷೆಗಳು ಬಹಳ ಇರ್ಬೋದು ಸಮಿತಿಯವರಿಗೆ, ಬಟ್ ನಮ್ಗೆ ಗೊತ್ತಿಲ್ಲ ಅದು ಪೂಜ್ಯರು ಕೊಟ್ಟಿರ್ತಕ್ಕಂಥ ಅನುದಾನ. ಹಾಗಾಗಿ ಈ ಶಾಲೆಗೆ ಸುಮಾರು
ನಿಮ್ಮ ಕಾಮಗಾರಿ ಅಂದಾಜು ಮೌಲ್ಯ 13,30,000 ಅಂತ ಹಾಕಿಕೊಟ್ಟಿದ್ದೀರಿ. ಅದಕ್ಕೆ ಪೂರಕ ಅನುದಾನವಾಗಿ ಕ್ಷೇತ್ರದಿಂದ 75,000 ರೂಪಾಯಿನ ಇವತ್ತು ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ಪೂಜ್ಯರು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಧರ್ಮಸ್ಥಳದಲ್ಲಿ ಅನೇಕ ಕಾರ್ಯಕ್ರಮಗಳು, ಕೇವಲ ಅನುದಾನ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮಾತ್ರ ಅಲ್ಲ. ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದೆ, ನಮ್ಮಲ್ಲಿ ಸ್ವಸಹಾಯ ಸಂಘಗಳ ವ್ಯವಸ್ಥೆ ಇದೆ. ಸ್ವಸಹಾಯ ಸಂಘಗಳಿಗೆ ಬ್ಯಾಂಕಿನ ಮೂಲಕ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಈ ಹಿಂದೆ ಈ ಶಾಲೆಗೆ ಬೆಂಚಿಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಜೊತೆಯಲ್ಲಿ ಈಗ ಬೇಡಿಕೆ ಬಂದಂತೆ ಜ್ಞಾನದೀಪ ಶಿಕ್ಷಕರ ಒದಗಣೆಗೆ ಬೇಡಿಕೆಯನ್ನು ಕೊಡತಕ್ಕಂಥ ಕೆಲಸವನ್ನು ನಿಮ್ಮಿಂದ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಹುಶಃ ಮಂಜೂರು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಜೊತೆಯಲ್ಲಿ ನಮ್ಮ SLC PUC ಆದ ನಂತರ ತಾಂತ್ರಿಕ ಶಿಕ್ಷಣವನ್ನು ಪಡಿತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ನಮ್ಮ ಸ್ವಸಹಾಯ ಸಂಘದಲ್ಲಿ ಯಾರು ಸದಸ್ಯರಾಗಿದ್ದಾರೆ ಅವರ ಮನೆ ಮಕ್ಕಳು ತಾಂತ್ರಿಕ ಶಿಕ್ಷಣ, ಮೆಡಿಕಲ್, ಇಂಜಿನಿಯರಿಂಗು ಅಥವಾ ಈ ರೀತಿ ಏನು ಟೆಕ್ನಿಕಲ್ ಕೋರ್ಸನ್ನು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಶಿಷ್ಯ ವೇತನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸುಮಾರು ವಾರ್ಷಿಕವಾಗಿ ಪ್ರತಿ ವರ್ಷ 1,000 ಹೊಸ ವಿದ್ಯಾರ್ಥಿಗಳಿಗೆ ಅದು ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಪ್ರತಿ ವರ್ಷ 1,000 ಹೊಸ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ನಿರ್ಗತಿಕರು ಯಾರಾದರೂ ಇದ್ದರೆ ಗ್ರಾಮದಲ್ಲಿ ಅವರಿಗೆ ಆಸರಣೆ ಇಲ್ಲ, ದಿಕ್ಕು ಇಲ್ಲ, ದೆಸೆ ಇಲ್ಲ ಅಂತವರಿದ್ದರೆ ಅವರಿಗೆ ಮಾಶಾಸನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನು ಕೆರೆ ಕಟ್ಟೆಗಳನ್ನು ಕಟ್ಟತಕ್ಕಂಥ ಕೆಲಸ, ಈ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆರೆಗಳಿದೆ, ಅದಕ್ಕೆ ನೀರಿನ ಹರಿವಿನ ವ್ಯವಸ್ಥೆ ಚೆನ್ನಾಗಿದೆ ಅಂತಂದರೆ ಅದಕ್ಕೆ ಕೆರೆಗಳನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೀಗೆ ಗ್ರಾಮದ ದೇವಸ್ಥಾನ ಪಾಳು ಬಿದ್ದಿದೆ, ಅದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳಿದೆ. ಹೀಗೆ ಸಮಾಜಮುಖಿಯಾಗಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಮಾಜಮುಖಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಕಳೆದೊಂದು 3-4 ವರ್ಷಗಳಿಂದ ನಾವು ಬೆಂಚಿಡಿಸ್ಕೊಡ್ತಾ ಇಲ್ಲ. ಅಂದರೆ ಆಲ್ರೆಡಿ ಎಲ್ಲ ಈ ಸರ್ಕಾರದ ವತಿಯಿಂದ ಬೇಕಾದಷ್ಟು ಅನುದಾನ ಬರುವ ಕಾರಣಕ್ಕಾಗಿ ನಾವು ಸ್ಟಾಪ್ ಮಾಡಿದ್ದೀವಿ. ಈಗ ಶಿಕ್ಷಕರ ಕೊಡುವಂಥ ವ್ಯವಸ್ಥೆ ಇದೆ, ಅದು ಕೂಡ ನಾವು ಕಡಿಮೆ ಮಾಡಿದ್ದೀವಿ. ಯಾಕಂದರೆ ಇದು ವರ್ಷಕ್ಕೆ 1,000 ಹೊಸ ಶಿಕ್ಷಕರನ್ನು ನೇಮಕ ಮಾಡ್ತೀವಿ ನಾವು. ಅದು 11 ತಿಂಗಳು ಮಾತ್ರ ಇರುತ್ತೆ. ಒಂದು ಆರ್ಥಿಕ ವರ್ಷಕ್ಕೆ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಅದು ಸಂಬಂಧಪಟ್ಟದ್ದಾಗಿರುತ್ತೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಗ್ರಾಮವನ್ನು ಜೋಡಿಸಲಿಕ್ಕಿರ್ತಕ್ಕಂಥ ಕಾರ್ಯಕ್ರಮಗಳು, ಗ್ರಾಮದ ಅಭಿವೃದ್ಧಿಗೆ ಇರ್ತಕ್ಕಂಥ ಕಾರ್ಯಕ್ರಮಗಳು. ಹಾಗಾಗಿ ಇಲ್ಲಿ ಎಲ್ಲರ ಸಹಭಾಗಿತ್ವ ಬಹಳ ಮುಖ್ಯ. ಯಾಕಂತ ಕೇಳಿದ್ರೆ ಯಾವುದೇ ಕಾರ್ಯಕ್ರಮಗಳು ಯಶಸ್ಸಾಗಬೇಕಿದ್ರೆ ಜನರ ಸಹಭಾಗಿತ್ವ ಮುಖ್ಯ. ಜನರ ಪಾಲ್ಗೊಳ್ಳುವಿಕೆ ಇದೆ ಅಂತಂತಾರೆ ಕಾರ್ಯಕ್ರಮ ಯಶಸ್ಸಾಗುತ್ತೆ. ಜನರ ಪಾಲ್ಗೊಳ್ಳುವಿಕೆ ಇಲ್ಲ, ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂದರೆ ಕಾರ್ಯಕ್ರಮ ಯಶಸ್ಸಾಗೋದಿಲ್ಲ. ಸರ್ಕಾರ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡುತ್ತೆ, ಆದರೆ ಅದು ಜನಸಾಮಾನ್ಯರ ಮನೆ ಬಾಗಿಲಿಗೆ ಹೋದಾಗ ಒಂದಷ್ಟೊಂದಲ್ಲಿ ವ್ಯತ್ಯಾಸಗಳಾಗುತ್ತೆ. ಆದರೆ ಧರ್ಮಸ್ಥಳದ ಕಾರ್ಯಕ್ರಮ ಯಾಕೆ ಯಶಸ್ಸಾಗುತ್ತೆ ಅಂತ ಕೇಳಿದ್ರೆ ಇವತ್ತು ಅದು ಜನರೊಟ್ಟಿಗೆ ಬೆರೆತು ಮಾಡುವಂಥ ಕಾರ್ಯಕ್ರಮ, ಜನರ ಜೊತೆಯಲ್ಲಿ ಸೇರಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ, ಜನರ ಪಾಲ್ಗೊಳ್ಳುವಿಕೆ ಅದರಲ್ಲಿದೆ. ಆ ಕಾರಣಕ್ಕಾಗಿ ಇವತ್ತು ಧರ್ಮಸ್ಥಳದ ಕಾರ್ಯಕ್ರಮಗಳು ಯಶಸ್ಸಾಗುತ್ತೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 6 ಲಕ್ಷ ಸ್ವಸಹಾಯ ಸಂಘ ಇದೆ. 53 ಲಕ್ಷ ಸ್ವಸಹಾಯ ಸಂಘ ಮೆಂಬರ್ ಇದೆ. ನಾವು ಸ್ವಸಹಾಯ ಸಂಘ ಸದಸ್ಯರಿಗೆ ಸುಮಾರು 28,000 ಕೋಟಿ ರೂಪಾಯಿ ವಿವಿಧ ಬ್ಯಾಂಕ್ಗಳಿಂದ ಕೇವಲ 14% ಕಟ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಕಡಿತ ದರದ ಬಡ್ಡಿಯಲ್ಲಿ ಅವರಿಗೆ ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಾಲ ಪಡ್ಕೊಂಡು ಸದಸ್ಯರ ಒಂದು ಅಭಿವೃದ್ಧಿಯ ಕತೆ ಹೇಳಿದ್ರೆ ಬಹುಶಃ ನಮಗೆ ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ 0ದಿಂದ ಹೀರೋ ಆಗಿದೆ, ಏನೂ ಇಲ್ಲ, ಸಂಘಕ್ಕೆ ಸೇರಿದಾಗ ಏನಿರಲಿಲ್ಲ. ಆದರೆ ಇವತ್ತು ಸಂಘಕ್ಕೆ ಸೇರಿದ ನಂತರ ಸ್ವಉದ್ಯೋಗ ಮಾಡ್ತಾರೆ, ಕೃಷಿ ಮಾಡ್ತಾರೆ, ಬೋರ್ ತಗೊಂಡಿದ್ದಾರೆ, ಗಾಡಿ ತಗೊಂಡಿದ್ದಾರೆ, ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ಎಷ್ಟೋ ಸಂಘದ ಸದಸ್ಯರ ಮಕ್ಕಳು ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಓದಿ ಅವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲಕ್ಕೆ ಕಾರಣ ಏನಂತ ಕೇಳಿದ್ರೆ ಅವ್ರು ಸಂಘವನ್ನು ಮಾಡಿದ ಕಾರಣಕ್ಕೆ. ಧರ್ಮಸ್ಥಳದ ಕಾರ್ಯಕ್ರಮಗಳು ಎಲ್ಲರ ಮನೆಯನ್ನು ಬೆಳಗುತ್ತೆ, ಮನಸ್ಸನ್ನು ಬೆಳಗುತ್ತೆ. ಆ ಮೂಲಕ ಗ್ರಾಮದ ಅಭಿವೃದ್ಧಿಗೆ ತನ್ನದಾದ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ಮಕ್ಕಳಿದ್ದೀರಿ, ನಾಳೆ ನಾವು ಯಾಕೆ ನಿಮ್ಮಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ ನಾಳೆ ನೀವೇ ಕೃಷಿಕರಾಗ್ಬೋದು, ನಾಳೆ ನೀವೇ ಗೃಹಿಣಿಯರಾಗ್ಬೋದು, ನಾಳೆ ನಿಮ್ಮ ಕಡೆಯಿಂದ ಕಾರ್ಯಕ್ರಮ ಬಂದಾಗ ಅದನ್ನು ಖಂಡಿತ ನೀವು ರೀತಿಯಿಂದ ಅಪ್ಪಿಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಈ ಕಾರ್ಯಕ್ರಮ ಇನ್ನಷ್ಟು ಮುಂದಕ್ಕೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ಕೇಳಿದ್ರೆ ಈಗ ಶಿಕ್ಷಣ ಎಲ್ರಿಗೂ ಸಿಗುತ್ತೆ, ಮೊದಲಿನ ಹಾಗಿಲ್ಲ. ಇವಾಗ ಮನೆ ಬಾಗಿಲು ಶಿಕ್ಷಣ ಬಂದಿದೆ. ಮೊದಲಾದ್ರೆ ಶಿಕ್ಷಣ ಪಡಿಬೇಕಿದ್ರೆ ಎಷ್ಟು ತ್ರಾಸ ಇತ್ತು ಅಂತ ಇಲ್ಲಿ ಕೂತವರಿಗೆ ಗೊತ್ತಿದೆ. ಆದರೆ ಈಗ ಹಾಗಿಲ್ಲ. ಊರಲ್ಲಿ ಅದು ಕೂಡ ಎಂಥದ್ದು ಹೈಯರ್ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಎರಡೂ ಇದೆ. ಉನ್ನತ ಶಿಕ್ಷಣವೂ ಇದೆ ಮತ್ತು ಗುಣಮಟ್ಟದ ಶಿಕ್ಷಣ ಕೂಡ ಇದೆ. ನೋಡಿ, ಇಂಥ ಹಳ್ಳಿ ಪ್ರದೇಶದಲ್ಲಿ ಈ ರೀತಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕಿದ್ರೆ ಇಂಥ ಹಿರಿಯರ ಕನಸುಗಳು ಕಾರಣ. ಇಲ್ಲ ನೀವೆಲ್ಲ ಹೋಗ್ಬೇಕಿತ್ತು, ಪಕ್ಕದ ಚಿಂತಾಮಣಿಗೆ ಹೋಗ್ಬೇಕಿತ್ತು, ಅದು ಬೇರೆ ಕಡೆಯಲ್ಲಿ ಹೋಗ್ಬೇಕು. ಆದರೆ ನಿಮ್ಮ ಊರಲ್ಲೇ ಇವತ್ತು ಇಂಥ ಒಂದು ಶಾಲೆಯನ್ನು ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಹಿರಿಯರಿಗೆ ನೀವು ದೊಡ್ಡ ನಮಸ್ಕಾರ ಹಾಕಬೇಕು. ಹಾಗೆ ಅವರ ಪರಿಶ್ರಮದ ಫಲ, ಅವರು ಶ್ರಮಪಟ್ಟ ಕಾರಣಕ್ಕಾಗಿ ನಿಮ್ಮ ಮನೆ ಬಾಗಿಲಲ್ಲಿ ಇಂಥ ಒಂದು ಒಳ್ಳೆಯ ಸ್ಕೂಲನ್ನು ತೆರಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ
ಆ ಹಿರಿಯರ ಒಂದು ಸೇವೆಯನ್ನು ಕೂಡ ಸ್ಮರಿಸ್ಕೊಳ್ಬೇಕು. ಮಕ್ಕಳು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದೋದು ಹೇಗೆ ಗುರಿಗಳನ್ನ ಇಟ್ಕೊಂಡು ಓದಬೇಕು, ಕನಸುಗಳನ್ನ ಇಟ್ಕೊಂಡು ಓದಬೇಕಾಗುತ್ತೆ. ನಾನೇನಾಗಬೇಕು, ನಾನು ಮುಂದಕ್ಕೆ ಯಾವ ಹಂತಕ್ಕೆ ಬೆಳಿಬೇಕು, ನಾನು ಟೀಚರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಅಥವಾ ಒಳ್ಳೆ ನಾಗರಿಕನಾಗಬೇಕಾ, ಇದೆಲ್ಲವನ್ನು ಯೋಚನೆ ಮಾಡ್ಕೊಂಡು ನಾವು ಓದುವಂಥದ್ದಾಗಬೇಕು. ಮನೆಯಲ್ಲಿ ಕಳಿಸ್ತಾರೆ ಬರುವುದಲ್ಲ, ನಾನು ಬಂದು ಏನು ಮಾಡ್ತಾ ಇದ್ದೀನಿ ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲ ಮಕ್ಕಳಲ್ಲಿ ನಾವು ವಿನಂತಿ ಮಾಡೋದಷ್ಟೇ, ನಿಮ್ಮ ಕನಸುಗಳು ನಿಮ್ಮ ಕೈಯಲ್ಲಿದೆ, ಅದನ್ನು ಹೇಗೆ ನನಸು ಮಾಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ಇಲ್ಲಿಯ ಶಾಲಾ ಶಿಕ್ಷಕರು ರೂಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಒಂದು ಕಲ್ಲನ್ನು ಶಿಲೆಯನ್ನಾಗಿ ಅಂಥದ್ದು ಮೂರ್ತಿಯನ್ನಾಗಿ ಮಾಡುವಂಥದ್ದು ಶಿಲ್ಪಿ ಹೇಗನೋ ಮಕ್ಕಳನ್ನು ಕೂಡ ಒಳ್ಳೆಯ ನಾಗರಿಕರನ್ನಾಗಿ ಮಾಡ್ತಕ್ಕಂಥ ಕೆಲಸ ಶಾಲಾ ಶಿಕ್ಷಕರು ಮಾಡ್ತಾರೆ. ಹಾಗಾಗಿ ಅವರ ಪರಿಶ್ರಮದ ಫಲವಾಗಿ ನೀವು ಒಂದು ಒಳ್ಳೆಯ ಸತ್ಪ್ರಜೆಗಳಾಗಿ ಆಗ್ತಕ್ಕಂಥ ಕೆಲಸಕ್ಕೆ ಇವತ್ತು ಖಂಡಿತ ನೀವು ಅಣಿಯಾಗಬೇಕಾಗತ್ತೆ. ಹಾಗಾಗಿ ವಿಶೇಷವಾಗಿ ನಾನು ಎಲ್ರಿಗೂ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳ್ತೇನೆ. ಯಾಕಂತ ಕೇಳಿದ್ರೆ ನನ್ನೊಂದು ಸಂತೋಷ ಏನಂತ ಕೇಳಿದ್ರೆ, ಇಷ್ಟು ಮಕ್ಕಳ ಸಮ್ಮುಖದಲ್ಲಿ ಈ ಪ್ರಸಾದವನ್ನು ಶಾಲೆಗೆ ಕೊಡ್ತಾ ಇದ್ದೀವಿ ಅನ್ನೋದು ಭಾಳ ಸಂತೋಷ. ಹಾಗಾಗಿ ಇಲ್ಲಿ ಬಂದಿರ್ತಕ್ಕ ಎಲ್ಲರಿಗೂ ಕೂಡ, ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಟೀಚರ್ಸ್ಗಳು ಭಾಳ ಒಳ್ಳೆಯವರಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿ ಮಾತನಾಡ್ತಾರೆ, ನಿಮ್ಮ ಕನಸುಗಳಿಗೆ ಒಳ್ಳೆಯ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಧ್ಯಾಪಕ ಮುಖ್ಯೋಪಾಧ್ಯಾಯರು ಭಾಳ ಉತ್ಸಾಹ ಇದ್ದಾರೆ, ಯುವಕರಿದ್ದಾರೆ. ಹಾಗಾಗಿ ಅವ್ರು ಚೆನ್ನಾಗಿ ನಿಮ್ಮನ್ನು ಸಂಭಾಳಿಸುವಂಥ ಕೆಲಸ ಮಾಡ್ತಾರೆ. ನನಗೆ ಅಧ್ಯಕ್ಷರು ನಮ್ಗೆ ಗೊತ್ತೇ ಆಗಿಲ್ಲ, ಯಾಕಂದರೆ ಕೇಳಿದ್ರೆ ಅವ್ರು ನೋಡಿ ಪಂಚ ಹಾಕ್ಕೊಂಡು ಮಾಮೂಲಿ ಮನುಷ್ಯರ ಥರ ಇದ್ದಾರೆ. ಆದರೆ ಅಧ್ಯಕ್ಷ ಅಂದರೆ ಹೀಗಿರಬೇಕಾದ್ರೆ ಕೆಲಸ ಮಾಡ್ತಾ ಅವರು ಇನ್ನೊಬ್ಬರನ್ನ ಸೇರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಒಂದು ಪಾರ್ಟಿಸಿಪೇಷನ್ ಭಾಳ ಚೆನ್ನಾಗಿದೆ. ಖಂಡಿತ ಈ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಆಗಿದೆ. ಈಗ ಪ್ರೈಮರಿ ಮಾತ್ರ ಇದೆ, ಖಂಡಿತ ಮುಂದಕ್ಕೆ ಬೆಳೀತಕ್ಕಂಥ ಅವಕಾಶಗಳು ಖಂಡಿತ ಇರ್ಬೋದು. ಹಾಗಾಗಿ ಈಗ ಹೈಸ್ಕೂಲ್ ಆಗಲಿ, ಇಲ್ಲಿ ಪ್ರೀ ಯೂನಿವರ್ಸಿಟಿ ಆಗಲಿ, ಕಾಲೇಜ್ ಆಗಲಿ, ಆ ಮೂಲಕ ಈ ಊರು ಬೆಳಗ್ತಕ್ಕಂಥ ಕೆಲಸ ಈ ಅನುದಾನ ರೂಪದ, ಪ್ರಸಾದ ರೂಪದ ಅನುದಾನ ಪ್ರೇರಣೆ ಆಗಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಮಾತು.